ಅಗ್ರಹಾರ ಜೈಲಲ್ಲಿ ಲಾಕ್ ಆಗಿರುವ ದರ್ಶನ್ ಗ್ಯಾಂಗ್ ಯಾವಾಗ ಆಚೆ ಹೋಗ್ತೀನಪ್ಪ ಅಂತ ಒದ್ದಾಡ್ತಿದ್ದಾರೆ. ದರ್ಶನ್ ಬಗ್ಗೆ ಹೇಳಬೇಕಾ? ನೋಡ್ಕೋಕಾಗದ ರೀತಿ ಬದಲಾಗಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಂಬಿ ಹಿಂದೆ ದರ್ಶನ್ ಫುಲ್ ಸೈಲೆಂಟ್. 15 ದಿನದಲ್ಲಿ 10 ಕೆಜಿ ತೂಕ ಇಳಿಕೆ. ಹೊರಗಿದ್ದಾಗ ದಿನಕ್ಕೊಂದು ಪ್ಲೇಸ್, ಕ್ಷಣಕ್ಕೊಂದು ಸ್ಪಾಟ್, ವೆರೈಟಿ ಫುಡ್, ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಕಲರ್ಫುಲ್ ಲೈಫ್ ಎಂಜಾಯ್ ಮಾಡ್ತಿದ್ದ ದರ್ಶನ್ ಜೈಲು ಹಕ್ಕಿಯಾಗಿದ್ದಾರೆ. ಆರೋಪಿ ಕಂಬಿ ಹಿಂದೆ ಹೋಗಿ ಅರ್ಧ ತಿಂಗಳಾಗ್ತಾ ಬರ್ತಿದೆ. ಅಷ್ಟರಲ್ಲಿ ಹಲವು ಬದಲಾವಣೆಗಳಾಗಿವೆ. ಪರಪ್ಪನ ಅಗ್ರಹಾರ ಅಂದ್ರೆ ಹೇಳಬೇಕಾ? ಜೈಲಲ್ಲಿರೋ ಎಲ್ರಿಗೂ ಕೂಡ ಒಂದೇ ರೀತಿಯ ಊಟ, ಸಿಕ್ಕಿದಷ್ಟೇ ಮೃಷ್ಟಾನ್ನ. ಸಿಗೋ ಊಟ ತಿಂದೇ ಹೊಟ್ಟೆ ತುಂಬಿಸ್ಕೊಳ್ಬೇಕಾದ ಸ್ಥಿತಿ. ಹೀಗಿರುವಾಗ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದು ನೋಡಲಾಗದ ಸ್ಥಿತಿಯಲ್ಲಿದ್ದಾರೆ. ಹೈಫೈ ಊಟ ಇಲ್ಲದೆ ಸೊರಗಿದ ದಾಸ. ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡಿದ್ದ ದರ್ಶನ್ ಗಟ್ಟಿ ಮುಟ್ಟಾಗಿ ಜಬರ್ದಸ್ತಾಗಿದ್ರು. ಆದ್ರೆ ಜೈಲೂಟ ತಿಂದು ತಿಂದು ನಟ ಬರೋಬ್ಬರಿ 10 ಕೆಜಿ ತೂಕ ಕಡಿಮೆಯಾಗಿದ್ದಾರೆ ಎನ್ನಲಾಗಿದೆ. ವಿತೌಟ್ ಡಯಟ್, ವಿತೌಟ್ ಜಿಮ್ ತೂಕ ಇಳಿಕೆಯಾಗಿದ್ದು ನೋಡಲು ತೆಳ್ಳಗಾಗಿದ್ರಂತೆ. ಹಂಕ್ ಮ್ಯಾನ್ ಆಗಿದ್ದ ದರ್ಶನ್ ಸರಿಯಾಗಿ ಊಟ ಸೇವಿಸದೆ ಸೊರಗಿ ಹೋಗಿದ್ರಂತೆ. ರಿಲೀಸ್ ಆಗುವಷ್ಟರಲ್ಲಿ ಇನ್ನೆಷ್ಟು ಸಣ್ಣಗಾಗಿ ಹೊರಬರ್ತಾರೆ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಲಾಕ್ ಆಗಿರುವ ದರ್ಶನ್ ಗ್ಯಾಂಗ್ ಯಾವಾಗ ಆಚೆ ಹೋಗ್ತೀನಪ್ಪ ಅಂತ ಒದ್ದಾಡ್ತಿದ್ದಾರೆ. ದರ್ಶನ್ ಬಗ್ಗೆ ಹೇಳಬೇಕಾ? ನೋಡ್ಕೋಕಾಗದ ರೀತಿ ಬದಲಾಗಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಂಬಿ ಹಿಂದೆ ದರ್ಶನ್ ಫುಲ್ ಸೈಲೆಂಟ್. 15 ದಿನದಲ್ಲಿ 10 ಕೆಜಿ ತೂಕ ಇಳಿಕೆ. ಹೊರಗಿದ್ದಾಗ ದಿನಕ್ಕೊಂದು ಪ್ಲೇಸ್, ಕ್ಷಣಕ್ಕೊಂದು ಸ್ಪಾಟ್, ವೆರೈಟಿ ಫುಡ್, ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಕಲರ್ಫುಲ್ ಲೈಫ್ ಎಂಜಾಯ್ ಮಾಡ್ತಿದ್ದ ದರ್ಶನ್ ಜೈಲು ಹಕ್ಕಿಯಾಗಿದ್ದಾರೆ. ಆರೋಪಿ ಕಂಬಿ ಹಿಂದೆ ಹೋಗಿ ಅರ್ಧ ತಿಂಗಳಾಗ್ತಾ ಬರ್ತಿದೆ. ಅಷ್ಟರಲ್ಲಿ ಹಲವು ಬದಲಾವಣೆಗಳಾಗಿವೆ. ಪರಪ್ಪನ ಅಗ್ರಹಾರ ಅಂದ್ರೆ ಹೇಳಬೇಕಾ? ಜೈಲಲ್ಲಿರೋ ಎಲ್ರಿಗೂ ಕೂಡ ಒಂದೇ ರೀತಿಯ ಊಟ, ಸಿಕ್ಕಿದಷ್ಟೇ ಮೃಷ್ಟಾನ್ನ. ಸಿಗೋ ಊಟ ತಿಂದೇ ಹೊಟ್ಟೆ ತುಂಬಿಸ್ಕೊಳ್ಬೇಕಾದ ಸ್ಥಿತಿ. ಹೀಗಿರುವಾಗ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದು ನೋಡಲಾಗದ ಸ್ಥಿತಿಯಲ್ಲಿದ್ದಾರೆ. ಹೈಫೈ ಊಟ ಇಲ್ಲದೆ ಸೊರಗಿದ ದಾಸ. ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡಿದ್ದ ದರ್ಶನ್ ಗಟ್ಟಿ ಮುಟ್ಟಾಗಿ ಜಬರ್ದಸ್ತಾಗಿದ್ರು. ಆದ್ರೆ ಜೈಲೂಟ ತಿಂದು ತಿಂದು ನಟ ಬರೋಬ್ಬರಿ 10 ಕೆಜಿ ತೂಕ ಕಡಿಮೆಯಾಗಿದ್ದಾರೆ ಎನ್ನಲಾಗಿದೆ. ವಿತೌಟ್ ಡಯಟ್, ವಿತೌಟ್ ಜಿಮ್ ತೂಕ ಇಳಿಕೆಯಾಗಿದ್ದು ನೋಡಲು ತೆಳ್ಳಗಾಗಿದ್ರಂತೆ. ಹಂಕ್ ಮ್ಯಾನ್ ಆಗಿದ್ದ ದರ್ಶನ್ ಸರಿಯಾಗಿ ಊಟ ಸೇವಿಸದೆ ಸೊರಗಿ ಹೋಗಿದ್ರಂತೆ. ರಿಲೀಸ್ ಆಗುವಷ್ಟರಲ್ಲಿ ಇನ್ನೆಷ್ಟು ಸಣ್ಣಗಾಗಿ ಹೊರಬರ್ತಾರೆ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.